ಡಿಕೆಗೆ ಟೆನ್ಷನ್ ಹೆಚ್ಚು ಮಾಡ್ತಾ ಇದೆ ಈ ಬಿಡದಿ ಭೂಸ್ವಾಮಿ ದಿನದ ಹೋರಾಟ. ಟೌನ್ಶಿಪ್ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನೇನಾದ್ರೂ ಇಟ್ರಾ ಸಿಎಂ ಡಿಕೆ ಶಿವಕುಮಾರ್ ಅವರು ಅಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡೋಕ್ ಮುಂದಾಗ್ತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಭೂಸ್ವಾಧೀನ ಹೋರಾಟದಲ್ಲಿ ಕುಮಾರಸ್ವಾಮಿಗೆ ಮೈಲೇಜ್ ಸಿಕ್ಬಿಡ್ತಾ? ರೈತರ ಪರ ಅಂತ ಅಖಾಡಕ್ಕೆ ಇಳಿದಿರುವಂತ ಜೆಡಿಎಸ್ ನಾಯಕರು ಈಗ ಗೆಲ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಈಗ ಏನ್ ಮಾಡ್ತಾರೆ? ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರಾ ಡಿಕೆ ಅನ್ನುವಂತ ಪ್ರಶ್ನೆ. ಈ ಒಂದು ವಿಚಾರದಲ್ಲಿ ಡಿಕೆಗೆ ಟೆನ್ಷನ್ ಹೆಚ್ಚು ಮಾಡಿರುವಂತದ್ದು ಬಿಡದಿಯ ಭೂಸ್ವಾಧೀನ ಹೋರಾಟ. ಟೌನ್ಶಿಪ್ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ರ ಡಿಕೆ. ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡೋಕ್ ಮುಂದಾಗಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್. ಭೂಸ್ವಾಧೀನ ಹೋರಾಟದಲ್ಲಿ ಕುಮಾರಸ್ವಾಮಿ ಅವರಿಗೆ ಮೈಲೇಜ್ ಸಿಕ್ತಿದೆ. ರೈತರ ಪರ ಅಂತ ಅಖಾಡಕ್ಕೆ ಇಳಿದಿರುವಂತದ್ದು ಈಗ ಜೆಡಿಎಸ್ ನಾಯಕರು. ಹೀಗಾಗಿ ದಾಖಲೆ ಸಮೇತ ತಿರುಗೇಟ್ ನೀಡ್ತಾ ಇದ್ದಾರೆ ಸಿಎಂ ಡಿಕೆ. ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡಕ್ ಮುಂದಾದ್ರ? ನಾನು ಸಿಎಂ ಆಗಿದ್ದಕ್ಕೆ ನಿನ್ನೆ ಹೇಳ್ತಾರೆ, ಮಾತನಾಡ್ತಾ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಯಾವಾಗ ಬಿಡದಿಯಲ್ಲಿ ರೈತರ ಕಿಚ್ಚು ಹೆಚ್ಚಾಗುತ್ತೆ, ಅಧಿಕಾರಿಗಳು ಸರ್ವೆ ಮಾಡೋಕೆ ಬಂದಂತಹ ಸಂದರ್ಭದಲ್ಲಿ ಆಗ 11 ಜನರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಆ ಸಂದರ್ಭದಲ್ಲಿ ದೇವೇಗೌಡರು ಹೇಳಿದಂತ ಹೇಳಿಕೆ, ಬರೆದಂತ ಪತ್ರ ಒಂದ್ ರೀತಿಯಾಗಿ ಈ ಒಂದು ವಿಚಾರದಲ್ಲಿ ರಿಯಾಕ್ಟ್ ಮಾಡೋಕೆ ಪ್ರಚೋದನೆ ಮಾಡುತ್ತೆ. ಒಕ್ಕಲಿಗರಲ್ಲಿ ತಮ್ಮನ್ನ ಬಿಟ್ಟು ಯಾರು ಮುಂದೆ ಬೆಳಿಬಾರ್ದು, ನನ್ನನ್ನು ಜೈಲಿಗೆ ಕಳಿಸುವಂತ HDK ಕಡೆಯಿಂದ ಸಂಚು ನಡೀತಾ ಇದೆ ಅಂತ ಡಿಕೆ ಹೇಳ್ತಾರೆ. ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರ ಸಿಎಂ ಡಿಕೆ ಶಿವಕುಮಾರ್ ಅವರು ದಳಪತಿಗಳ ವಿರುದ್ಧ ಬಹಿರಂಗವಾಗಿ ಸಮರ ಸಾರ್ತಿದ್ದಾರೆ. ನನ್ನನ್ನ ಕೆಣಕಬೇಡಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಒಂದು ವಿಚಾರದಲ್ಲಿ ನಾನ್ ಸಿಎಂ ಆಗಿದ್ದಕ್ಕೆ ಎಷ್ಟೋ ಜನಕ್ಕೆ ಸಹಿಸ್ಕೊಳ್ಳೋಕ್ ಆಗ್ತಾ ಇಲ್ಲ, ಎಷ್ಟೋ ಜನ ನಿದ್ರೇನೆ ಮಾಡ್ತಾ ಇಲ್ಲ. ಇನ್ನು ಮಹಿಳೆಯರು ಹೇಳ್ತಾರೆ ಪೊರಕೆ ಸೇವೆ ಮಾಡ್ತೀವಿ ಅಂತ ಅಧಿಕಾರಿಗಳಿಗೆ ಬೇಡ, ಬೇಕಿದ್ರೆ ನಾನೇ ಬರ್ತೀನಿ, ನನಗೆ ಪೊರಕೆ ಸೇವೆಯನ್ನ ಮಾಡಿ, ಪೊರಕೆಯಲ್ಲಿ ಹೊಡಿರಿ ಪರವಾಗಿಲ್ಲ, ನಿಮ್ ನೋವು ನನಗೂ ಕೂಡ ಅರ್ಥ ಆಗುತ್ತೆ. ನಾನು ರೈತ ಆಗಿಲ್ದೇ ಇರ್ಬೋದು, ನಾನು ರೈತರ ಫ್ಯಾಮಿಲಿಯಿಂದ ಬಂದಂಥವನು ಅನ್ನೋ ರೀತಿಯಾಗಿ ಮಾತನಾಡಿದಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೇರ ಸಂಪರ್ಕದಲ್ಲಿ ಬಸವರಾಜ್ ಇದ್ದಾರೆ, ನಮ್ಮ ಪ್ರತಿನಿಧಿ ನೀಡ್ತಾ ಹೋಗ್ತಾರೆ. ಎಸ್ ಬಸವರಾಜ್, ಈಗ ಒಂದ್ ರೀತಿಯಾಗಿ ನಿನ್ನೆ ನಡೆದಂತ ಒಂದು ಮೀಟ್ ಏನಿರುತ್ತೆ, ಪ್ರೆಸ್ ಮೀಟ್ ಆಗಿರ್ಬೋದು, ಅವ್ರು ಕೊಟ್ಟಂತ ಹೇಳಿಕೆಗಳು ಡಿಕೆ ಶಿವಕುಮಾರ್ ಅವರು ದಾಖಲೆಗಳನ್ನ ಅಲ್ಲೇ ತೋರಿಸಬಹುದಿತ್ತು. 80% ಜನ 90% ಜನ ಒಪ್ಕೊಂಡಿದ್ದಾರೆ ಅಂತ, ಅದೂ ಆಗ್ಲಿಲ್ಲ. ಈಗ 2ನೇ ಅಧಿಸೂಚನೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. 2 ತಿಂಗಳು ಏನೂ ನಡೆಸೋದಿಲ್ಲ, ಈ ರೀತಿಯಾಗಿ ಸ್ಟಾಪ್ ಮಾಡ್ಬಿಡ್ತೀವಿ 2 ತಿಂಗಳು ಅಂತ ಕೂಡ ಹೇಳಿರುವಂತದ್ದು. ಸಾಕಷ್ಟು ಗೊಂದಲ ಅಂತೂ ಇದ್ದೇ ಇದೆ. ಈಗ ಏನ್ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು ಅಂತ ಪ್ರಶ್ನೆ. ಗಾಯತ್ರಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟಿಗೆ ಕೂಡ ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಯಾವಾಗ ಈ ಬಿಡದಿ ಟೌನ್ಶಿಪ್ ಯೋಜನೆಯ ಕುರಿತಾಗಿ ಇದನ್ನ ಕೈ ಬಿಡಬೇಕು, ಇಲ್ಲ ಅಂತಂದ್ರೆ ನಾನು ವಿಧಾನಸೌಧದ ಆವರಣದಲ್ಲಿರ್ತಕ್ಕಂಥ ಗಾಂಧಿ ಪ್ರತಿಮೆ ಬಳಿ ಧರಣಿಯನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರೇನು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪತ್ರ ಬರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ಗಂಭೀರವಾಗಿ ಕೂಡ ಪರಿಗಣಿಸಿರ್ತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಈ ದೇವೇಗೌಡರು ಒಂದು ಧರಣಿಗೆ ಕುಳಿತಿರೋದು ದೊಡ್ಡ ಮಟ್ಟದಲ್ಲಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿ ಆಗುವಂತದ್ದು. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಇದು ಪಕ್ಷಕ್ಕೂ ಕೂಡ ಮುಜುಗರ ಆಗುವಂತಹ ನಿಟ್ಟಿನಲ್ಲಿ ಕೂಡ ಎದುರಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಹೆಜ್ಜೆಗಳನ್ನು ಹಿಂದಕ್ಕಿಟ್ಟಿರತಕ್ಕಂತ ರೀತಿಯಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರ ನಿನ್ನೆ ಒಂದು ಸುದ್ದಿಗೋಷ್ಠಿ ಕೂಡ ಆಗಿತ್ತು. ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂತಹ ಅವರ ಒಂದು ಕನಸಿನ ಕೂಸು, ನನಗೇನು ಯಾವುದೇ ರೀತಿ ಬಿಡದಿ ಟೌನ್ಶಿಪ್ ಯೋಜನೆ ಮಾಡಬೇಕು ಅನ್ನುವಂಥದ್ದೇ ಯಾವುದೇ ರೀತಿ ಕೂಡ ಇಲ್ಲ, ಅವ್ರೇನು ಈ ಹಿಂದೆ ಮಾಡಿದ್ರು ಅದನ್ನೇ ಕೂಡ ನಾನು ಅನುಸರಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಇದೀಗ ದೊಡ್ಡ ಮಟ್ಟದಲ್ಲಿ ಕೂಡ ಈಗ ಜೆಡಿಎಸ್ ಪಕ್ಷಕ್ಕೆ ಇದು ಒಂದು ಮೈಲೇಜ್ ಬಂದಂತೆ ಆಗ್ತಾ ಇದೆ. ಹಾಗಾಗಿ ಇದನ್ನ ಒಂದ್ ಕಡೆ ಯಾವ ರೀತಿಯಾಗಿ ಒಂದು ತೆಗೆದುಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲವೊಂದಿಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾದಂತೆ ಕಾಣ್ತಾ ಇದೆ. ಒಂದು ಪ್ರಮುಖವಾಗಿ ಈಗ ಸದನ ಸಮಿತಿಯನ್ನು ಕೂಡ ರಚನೆ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. 2 ತಿಂಗಳ ಕಾಲ ಕೂಡ ಅವರು ವರದಿಯನ್ನ ಕೊಡ್ತಾರೆ. ಅದಾದ
ಬಳಿಕ ನಾವು ಮುಂದೆ ಈ ಬಿಡದಿ ಟೌನ್ಶಿಪ್ ಯೋಜನೆ ಮುಂದುವರಿಸಬೇಕಾ, ಏನ್ ಮಾಡ್ಬೇಕನ್ನುವಂತ ತೀರ್ಮಾನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಗಾಯತ್ರಿ, ಪ್ರಮುಖವಾಗಿ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ಈಗಾಗಲೇ ರೈತರೇನು ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಕೂಡ ಏನು ಪೊರಕೆ ಸೇವೆ ಆಗಿರ್ಬೋದು, ಹಲವಾರು ರೀತಿ ವಿರೋಧನೂ ಕೂಡ ವ್ಯಕ್ತಪಡಿಸಿದ್ದಾರೆ. ಇದನ್ನ ಒಂದು ಗಂಭೀರವಾಗಿ ತೆಗೆದುಕೊಂಡು ಈಗ ಯಾರು ಕೂಡ ಒತ್ತಾಯ ಪೂರ್ವಕವಾಗಿ ಭೂಮಿಯನ್ನು ಕೂಡ ಕೊಡಬಾರದು, ಅವರ ಒಂದು ಸ್ವ ಇಚ್ಛೆಯಿಂದ ಕೂಡ ಕೊಟ್ಟರೆ ತೆಗೆದುಕೊಳ್ತೇವೆ, ಇದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಕಾದು ನೋಡುವ ತಂತ್ರದ ಮೊರೆ ಹೋದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಅದರ ಜೊತೆಗೆ ಒಂದಿಷ್ಟು ಭಾವನಾತ್ಮಕವಾಗಿರ್ತಕ್ಕಂಥ ತಂತ್ರಗಾರಿಕೆಯನ್ನ ಅಸ್ತ್ರಗಳನ್ನು ಕೂಡ ಬಿಟ್ಟಂತೆ ಕಾಣಿಸ್ತಾ ಇದೆ. ಒಂದು ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಕೂಡ ಆರೋಪ ಮಾಡಿರ್ತಕ್ಕಂಥದ್ದು, ನನ್ನ ಜೈಲಿಗೆ ಕಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಹುನ್ನಾರ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಬಹಿರಂಗವಾಗಿರ್ತಕ್ಕಂಥ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ನಾನು ಸಿಎಂ ಆಗಿದ್ದೇನೆ ಅನ್ನುವಂಥದ್ದನ್ನ ಅವರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ, ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಒಕ್ಕಲಿಗ ಸಮುದಾಯದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗಿದ್ದಾರೆ, ಅದು ಅವರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಅಂದ್ರೆ ಕುಮಾರಸ್ವಾಮಿ ಅವರು ಅವರ ಒಂದು ಸಮುದಾಯದಲ್ಲಿ ತಮಗಿಂತ ಯಾರು ಕೂಡ ಮುಂದೆ ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರ ಒಂದು ಈ ಹಿಂದೆ ಕೂಡ ಹಲವಾರು ನಾಯಕರು ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನನಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ನಡೆಯನ್ನ ತೋರ್ತಾ ಇದ್ದಾರೆ. ನಾನು ಎಲ್ಲವನ್ನು ಕೂಡ ನಿಭಾಯಿಸ್ತೇನೆ, ನಾನು ಜೈಲಿಗೆ ಕೂಡ ಹೋಗಿ ಬಂದಿದ್ದೇನೆ, ಅವರು ಕೂಡ ನನ್ನ ನೋಡ್ಲಿಕ್ಕೆ ಬಂದಿದ್ರು, ಹಾಗಾಗಿ ನನಗೇನು ಜೈಲೇನು ಹೊಸದೇನಲ್ಲ ಅನ್ನುವಂತ ರೀತಿಯಲ್ಲಿ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಅಸ್ತ್ರವನ್ನು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ಹೂಡಿರ್ತಕ್ಕಂಥದ್ದು. ಅಂದ್ರೆ ಒಂದು ಸಮುದಾಯಕ್ಕೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿರ್ಬೇಕು. ಅದರ ಜೊತೆಗೆ ಎಲ್ಲೊಂದ್ ಕಡೆ ಇದು ಹಿಂದೆ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಯೋಜನೆ, ಆದ್ರೆ ಇದೀಗ ಅವರು ಮುಖ್ಯಮಂತ್ರಿ ಆಗಿಲ್ಲ, ಡಿ.ಕೆ. ಶಿವಕುಮಾರ್ ಅವರು ಅದನ್ನು ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಅದಕ್ಕೆ ಅಡ್ಡಿಪಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ಏನು ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡಿದರೆ ಅದು ಅಧಿಕಾರಿಗಳಿಗೆ ಬೇಡ, ಏನಾದ್ರೂ ತಪ್ಪು ಮಾಡಿದ್ರೆ ನನಗೆ ಕೂಡ ಪೊರಕೆಯಿಂದ ಹೊಡೆಯಿರಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಅಸ್ತ್ರ ಪ್ರಯೋಗ ಮಾಡುವಂತ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಮುಂದಾಗಿರ್ತಕ್ಕಂಥದ್ದು. ಗಾಯತ್ರಿ, ಎಸ್, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು.